ವೀಕ್ಷಕರೇ, ಭಾರತದ ನಂಬರ್ 1 ಐಟಿ ಸೆಕ್ಟರ್ ಆಗಿರುವ ಬೆಂಗಳೂರು ಕರ್ನಾಟಕದ ಇಡೀ ಸರ್ಕಾರವನ್ನೇ ನಡೆಸುತ್ತದೆ. ಪ್ರತಿ ವರ್ಷ 60ರಿಂದ 70% ಟ್ಯಾಕ್ಸ್ ಅನ್ನ ಬೆಂಗಳೂರು ನಮ್ಮ ಕರ್ನಾಟಕಕ್ಕೆ ಪಾವತಿಸುತ್ತದೆ. ಇದಕ್ಕೆ ಮುಖ್ಯ ಕಾರಣ ಬೆಂಗಳೂರಿನಲ್ಲಿರುವ ಐಟಿ ಸೆಕ್ಟರ್ಗಳು. ಭಾರತದ ಬೇರೆ ಪ್ರದೇಶಗಳಲ್ಲಿ ಈ ಐಟಿ ಸೆಕ್ಟರ್ ಅನ್ನ ಯಾಕೆ ಮಾಡಲಿಲ್ಲ ಮತ್ತು ಯಾಕೆ ಬೆಂಗಳೂರನ್ನೇ ಆರಿಸಲಾಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. 1920ರಲ್ಲಿ ಮೈಸೂರಿನ ರಾಜರಾಗಿದ್ದ ಕೃಷ್ಣರಾಜ ಒಡೆಯರ್ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಭಾರತದ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಅನ್ನ ಆರಂಭಿಸುತ್ತಾರೆ. ಇದರಿಂದ ಭಾರತದಲ್ಲಿಯೇ ಮೊದಲ ಬಾರಿಗೆ ಸ್ಟ್ರೀಟ್ ಲ್ಯಾಂಪ್ ಗಳನ್ನ ಬೆಂಗಳೂರಿನಲ್ಲಿ ಅಳವಡಿಸಲಾಗುತ್ತದೆ. ಅದೇ ಸಮಯದಲ್ಲಿ ಜಮಸ್ಟಿ ಟಾಟಾ ಒಂದು ಸೈನ್ಸ್ ಇನ್ಸ್ಟಿಟ್ಯೂಟ್ ಅನ್ನ ಆರಂಭಿಸಲು ಹಲವಾರು ಕಡೆ ಅಪ್ರೋಚ್ ಅನ್ನ ಮಾಡಿರುತ್ತಾರೆ. ಆದರೆ ಯಾರು ಅದನ್ನ ಒಪ್ಪಿಕೊಂಡಿರೋದಿಲ್ಲ. ಆ ಸಮಯದಲ್ಲಿ ಮೈಸೂರು ಒಡೆಯರು 371 ಎಕರೆ ಜಾಗವನ್ನ ಕೊಟ್ಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಅನ್ನ ಆರಂಭಿಸಲು ನೆರವಾಗುತ್ತಾರೆ. ಹೀಗೆ 1909ರಲ್ಲಿ ಇಂಡಿಯನ್ ಸೈನ್ಸ್ ಆಫ್ ಇನ್ಸ್ಟಿಟ್ಯೂಟ್ ಆರಂಭವಾಗುತ್ತದೆ. ಇದರಿಂದ ಬೆಂಗಳೂರಿಗೆ ವಿದ್ಯುತ್ ಮತ್ತು ಟೆಕ್ನಿಕಲ್ ಇಂಡಸ್ಟ್ರಿ ಎರಡು ಒಂದೇ ಜಾಗದಲ್ಲಿ ಮಾರ್ಪಾಡಾಗುತ್ತದೆ. ಇದರಿಂದ ಒಬ್ಬ ಗುಜರಾತಿ ಮೂಲದ ಬಿಸಿನೆಸ್ ಮ್ಯಾನ್ ಏರೋಪ್ಲೇನ್ ಪಾರ್ಟ್ಸ್ ಗಳನ್ನ ತಯಾರಿಕೆ ಮಾಡಬೇಕೆಂಬ ಆಸೆಯಿಂದ ಮೈಸೂರಿನ ಒಡೆಯರಲ್ಲಿ ಕೇಳುತ್ತಾರೆ. ಆಗ ಒಡೆಯರು 700 ಎಕರೆ ಜಾಗವನ್ನ ಬಿಟ್ಟುಕೊಡುತ್ತಾರೆ. ಇದರಿಂದ HAL, BL, DRDO ಅಂತಹ ಕಂಪನಿಗಳು ಶುರುವಾಗುತ್ತವೆ. ಇದರಿಂದ ಭಾರತದ ಎಲ್ಲೆಡೆ ಇದ್ದಂತಹ ಬಿಸಿನೆಸ್ ಮ್ಯಾನ್ ಗಳು ಬೆಂಗಳೂರಿನ ಕಡೆ ಮುಖ ಮಾಡುತ್ತಾರೆ. 1978ರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಎಂಬ ಹೆಸರಿನಿಂದ 332 ಎಕರೆ ಜಾಗದಲ್ಲಿ ಇಂಡಸ್ಟ್ರಿಗಳನ್ನ ಶುರು ಮಾಡಲಾಗುತ್ತದೆ. ಹೀಗೆ ಬೆಂಗಳೂರು ತನ್ನ ಸೌಂದರ್ಯದಿಂದ ಮತ್ತು ಮೈಸೂರು ಒಡೆಯವರ ಸಹಾಯದಿಂದ ಇಂದು ಭಾರತದ ನಂಬರ್ 1 ಐಟಿ ಸೆಕ್ಟರ್ ಆಗಿ ಬೆಳೆದು ಬಂದಿದೆ. ವೀಕ್ಷಕರೇ, ಬೆಂಗಳೂರು ಇಷ್ಟು ದೊಡ್ಡದಾಗಿ ಬೆಳೆಯಲು ಮೈಸೂರು ಒಡೆಯರೇ ಕಾರಣ ಎಂದರೆ ತಪ್ಪಾಗೋದಿಲ್ಲ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಪೇಜ್ ನ ತಪ್ಪದೇ ಫಾಲೋ ಮಾಡಿ.